ಹರಿ ಓಂ. ಜೈ ಶ್ರೀ ಕೃಷ್ಣ, ಜೈ ಶ್ರೀರಾಮ್. ಎಲ್ಲರಿಗೂ ವೈನವಿ BC ಮಾಡುವ ನಮಸ್ಕಾರಗಳು. ಶ್ರೀ ಗೋವರ್ಧನ ಕ್ಷೇತ್ರ, ಉಡುಪಿ, ಶ್ರೀ ಪುತ್ತಿಗೆ ಮಠ ಶಾಖೆ, ಬಸವನಗುಡಿ ರಸ್ತೆ, ಬೆಂಗಳೂರು. ಈ ಒಂದು ದೈವ ಸನ್ನಿಧಿಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಹಲವಾರು ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಅದರಲ್ಲಿ ಎಷ್ಟೊಂದು ಮಕ್ಕಳು, ಹಿರಿಯರು ಎಲ್ಲರೂ ಭಾಗವಹಿಸಿದರು. ನಾನು ಅದರಲ್ಲಿ 3 ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದೇನೆ ಮತ್ತು ನಮ್ಮ ಅಜ್ಜಿ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ನಾನು ಭಾಗವಹಿಸಿರ್ತಕ್ಕಂತಹ ಸ್ಪರ್ಧೆ ಯಾವುವು ಅಂತಂದರೆ ಗೀತಾ ಕಂಠಪಾಠ ಸ್ಪರ್ಧೆ, ಅಂದರೆ ಶ್ರೀಮದ್ ಭಗವದ್ಗೀತಾ ಕಂಠಪಾಠ ಸ್ಪರ್ಧೆ, ಮತ್ತು ಭಗವದ್ಗೀತಾ ಪ್ರಶ್ನೋತ್ತರ ಸ್ಪರ್ಧೆ. ಇದರ ಬಗ್ಗೆ ಕೊನೆಯಲ್ಲಿ ನಾನು ಹೇಗೆ ಬರೆದೆ ಅನ್ನೋದನ್ನು ತೋರಿಸ್ತೀನಿ. ಮತ್ತು ದಾಸರ ಪದ ಹಾಡುವ ಸ್ಪರ್ಧೆ, ಮತ್ತು ನಮ್ಮ ಅಜ್ಜಿ ಅಮ್ಮ ಹೂ ಕಟ್ಟೋ ಸ್ಪರ್ಧೆಯಲ್ಲಿ ಭಾಗವಹಿಸಿದರು. ಈ ಒಂದು ಹೂ ಕಟ್ಟೋ ಸ್ಪರ್ಧೆಯಲ್ಲಿ ಹೆಣ್ಣುಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ಅವಕಾಶ ಇದ್ದಿದ್ದು. ಹೆಣ್ಣುಮಕ್ಕಳು ಯಾರೂ ಈ ಒಂದು ಸ್ಪರ್ಧೆಗೆ ಭಾಗವಹಿಸಿರಲಿಲ್ಲ. ಎಲ್ಲ ಮಹಿಳೆಯರು, ಹಿರಿಯ ನಾಗರಿಕರೇ ಕೂತು ಎಲ್ಲ ಈ ಒಂದು ಹೂವನ್ನು ಹಾರವಾಗಿ ಮಾಡಿ ಕಟ್ಟಿದ್ದಾರೆ. ಅವರವರದೇ ಶೈಲಿಯಲ್ಲಿ ಕೂಡ ಕಟ್ಟಿದ್ದಾರೆ. ಮತ್ತು ಅವರು ಅದನ್ನು ಮಿಕ್ಸ್ ಮಾಡಿ ಕಟ್ಟಿದ್ದಾರೆ. ಅದಕ್ಕೆ ಅಂದರೆ ಅವರಿಗೆ ಒಂದಷ್ಟು ಸಮಯ ಅಂತ ಕಾಲಾವಕಾಶ ಇತ್ತು. ಸಮಯ ಅದಕ್ಕಿಂತ ಜಾಸ್ತಿ ತೊಗೊಳ್ಳೋ ಹಾಗಿಲ್ಲ. ಮತ್ತು ಅವರೇ ಹೂವನ್ನೆಲ್ಲ ಕೊಟ್ಟಿದ್ದರು. ಅವರು ಅದನ್ನು ಕಟ್ಟಬೇಕಿತ್ತಷ್ಟೇ. ಮತ್ತು ದಾರವನ್ನು ಅವರೇ ಕೊಟ್ಟಿದ್ದರು. ಜಾಜಿ ಮಲ್ಲಿಗೆ, ಆಂಬರ್ ಮಲ್ಲಿಗೆ, ಕಣಗಲು ಹೂವು, ಪತ್ರೆ ಇವಿಷ್ಟನ್ನು ಅವರು ಕೊಟ್ಟಿದ್ದರು. ಅದನ್ನು ಸೇರಿಸಿ ಕಟ್ಟಬೇಕಿತ್ತು. ಎಲ್ಲರೂ ಅವರವರದೇ ಶೈಲಿನಲ್ಲಿ ಅದನ್ನು ಕಟ್ಟಿ ಪೇಪರ್ ಮೇಲೆ ಇಟ್ಟಿದ್ದಾರೆ ನೋಡಿ. ಈ ಒಂದು ಸ್ಪರ್ಧೆಗಳನ್ನು ಏನು ಏರ್ಪಡಿಸಿದ್ರಲ್ಲ, ಅದರಲ್ಲಿ ಭಾಗವಹಿಸಿ ಯಾರು ವಿಜೇತರಾಗಿರ್ತಾರಲ್ಲ ಆ ಬಹುಮಾನನ 3ನೇ ತಾರೀಕು ಹೇಳ್ತಾರೆ ಅಂತ ಹೇಳಿದ್ದಾರೆ, ಯಾರು ವಿಜೇತರು ಅಂತ ಹೇಳಿ. ಇದು ನಮ್ಮ ಅಜ್ಜಿ ಮಾಡಿರ್ತಕ್ಕಂತಹದ್ದು, ಕಟ್ಟಿರ್ತಕ್ಕಂತಹ ಹೂವು. ಈ ತರಹ ಹಲವಾರು ಜನ ಅವರವರದೇ ಶೈಲಿನಲ್ಲಿ ಕಟ್ಟಿದ್ದಾರೆ. ಈ ಮುಂದೆ ನಾನು ಹಾಡಿರುವಂತಹ ದಾಸರ ಪದವನ್ನು ತಾವೆಲ್ಲರೂ ವೀಕ್ಷಿಸಿ. ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ
ಗೀತೆಯ 3 ಅಧ್ಯಾಯಗಳಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಬರೆಯುತ್ತಿರುವ ಮಕ್ಕಳು.